ನಮಸ್ಕಾರ ನಮ್ಮ ಬಾಸ್ ಅಭಿಮಾನಿಗಳಿಗೆ. ನಾನು ಏನು ಹೇಳೋಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈ ನನ್ನ ಮಗ ಪ್ರಥಮ್ ತುಂಬ ಮಾತಾಡ್ತಿದ್ದಾನೆ. ಏನಂದರೆ ನಾವು ಎಲ್ಲಿ ಬೇಕಂದರೆ ಅಲ್ಲಿ ಜೈ ಡಿ ಬಾಸ್ ಅಂದ್ಕೊಂಡು ಓಡಾಡ್ತಾ ಇದ್ದೀವಂತೆ. ನನಗೇನು ಅನ್ನಿಸ್ತಿದೆ ಅಂದರೆ, ಈ ನನ್ನ ಮಗ ಹಿಂಗೆಲ್ಲ ಮಾತಾಡಬೇಕಾದ್ರೆ ಇವನಿಗೆ ಯಾರು ಜೈ ಪ್ರಥಮ್ ಅನ್ನೋರು ಇಲ್ವಲ್ಲ, ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾವನೆ. ಈಗ ಊರಿಗೆ ಅಂದರೆ ಹೊಟ್ಟೆ ಊರಿ ನನಗನ್ನೋರು ಯಾರೂ ಇಲ್ವಲ್ಲ ಅನ್ನೋ ಥರ. ಹೇಳಪ್ಪ ಪ್ರಥಮ್, ನಮ್ಮ ಮನೆ ಹತ್ರ ಚೈಲ್ಡ್ ಚಪಾತಿಗಳಿದ್ದಾವೆ, ಸಣ್ಣ ಮಕ್ಕಳು ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತಿರ್ತವೆ. ಅವ್ರ ಹತ್ರ ಜೈ ಪ್ರಥಮ್ ಅಂತ ವಿಡಿಯೋ ಮಾಡಿಸಿ ಹಾಕಿಸ್ತೀನಿ. ನಿನಗೆ ಅಷ್ಟೊಂದು ಆಸೆ ಇದ್ದರೆ ಅವ್ರು ಹುಟ್ಟಾಕಿರೋ ಫ್ಯಾನ್ ಬೇಸ್ ಕಣೋ, ಇದು ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡು. ಅವಾಗ 25 ವರ್ಷ 26 ವರ್ಷದಿಂದ ಕಟ್ಟಿದ್ದಾರೆ. ನಾವು ಫ್ಯಾನ್ಸು, ಅದಕ್ಕೋಸ್ಕರ ಇದ್ದೀವಿ ಅವರು ನರ್ಸೋಕೆ ಮೆರೆಸೋಕೆ. ನೀನೇನು, ನಿನಗೇನದು, ನಿನಗೇನಾಗಬೇಕಿದೆ? ನಾವು ಎಲ್ಲಿ ಬೇಕಾದರೂ ಅಂತೀವಿ, ಅದ್ರ ಬಗ್ಗೆ ನಿನಗೆ ಬೇಕಾಗಿಲ್ಲಮ್ಮ. ಚೈಲ್ಡ್ ಚಪಾತಿ ಪ್ರಥಮ್. ಆಮೇಲೆ ಇನ್ನೊಂದು ಏನು ಹೇಳಿದೆ, ನಮ್ಮ ಬಾಸು ಎಲ್ಲೋ ಕೂತ್ಕೊಂಡು ಇದನ್ನೆಲ್ಲ ಮಾಡಿಸ್ಕೊಂಡು ತಮಾಷೆ ನೋಡ್ತಿದ್ದಾರೆ ಅಂತ ಹೇಳಿದೆ. ಸೊ ಅವ್ರಿಗೆ ಏನಾಗಬೇಕಾಗಿತ್ತು ನಿನಗೆ ಮಾಡಿಸಿ, ನಾವು ಕಣಪ್ಪ ಮಾಡ್ತಿರೋದು, ನೀನು ಮಾತಾಡ್ತಿರೋದಕ್ಕೆ. ಅವ್ರಿಗೇನು ಆಗಬೇಕಿಲ್ಲ, ನಿನಗೆ ಟ್ರೋಲ್ ಮಾಡಿಸಿ. ಅವ್ರ ಕೆಲಸ ತುಂಬ ಬೇಜಾನಿದ್ದಾವೆ. ಅವ್ರು ಆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ಸಿಗಾವ್ರಿ ಏನಾದ್ರು ಇದ್ದರೆ ಮಾತಾಡು. ನ್ಯೂಸ್ ಅವ್ರ ಹತ್ರ, ಬೇರೆಯವ್ರ ಹತ್ರ ಪ್ರೆಸ್ ಮೀಟ್ ಮುಂದೆ ಮಾತಾಡ್ಬೇಕಾದ್ರೆ ಯಾರು ಏನಾದ್ರು ಮಾತಾಡ್ಸಿದ್ರೆ ಇರ್ರಿ ಅಂತೀಯಲ್ಲ. ಏನು ಮನೇಲಿ ಪಾಠ ಬಯಟ್ ಮಾಡ್ಕೊಂಬಂದಿದ್ಯಾ ಮರ್ತೋಗುತ್ತೆ ಅಂತ ಕಂಪ್ಲೇಂಟ್ ಕೊಡೋದನ್ನ, ಇಲ್ಲ ಪ್ರೆಸ್ ಮುಂದೆ ಮಾತಾಡೋದನ್ನು ಕಂಪ್ಲೇಂಟ್ ಕೊಡೋದನ್ನ ಬಯಟ್ ಮಾಡ್ಕೊಂಬಂದಿದ್ಯಾ ಅನಿಸುತ್ತೆ. ಮರ್ತೋಗುತ್ತೆ ಅಂತಿರ್ತೀಯಲ್ಲ. ನನ್ನ ಅನಿಸಿಕೆ ನೀನು ಯಾಕೋ ತೊದಲಿಸ್ತಿದ್ಯಲ್ಲ, ಅದನ್ನೆಲ್ಲ ಪಾಠ ಬರ್ಕೊಂಡು ಕಲ್ತ್ಕೊಂಡು ಬಯಟ್ ಮಾಡ್ಕೊಂಬಂದಿದ್ಯಾ ಅನಿಸುತ್ತೆ. ಅದನ್ನೆಲ್ಲ ಮರ್ತೋಗೋದಿದ್ರೆಲ್ಲೋ ನಿಜ ಆಗಿದ್ರೆ ಮನಸ್ಸಲ್ಲಿರುತ್ತೆ, ಅದನ್ನು ಮಾತಾಡ್ತೀಯ, ಹೆಂಗೋ ಮರ್ತೋಗ್ಬಿಡುತ್ತೆ ಆಗಿರೋದು. ನನ್ನ ಅನಿಸಿಕೆ ನೀನು ಯಾವುದನ್ನೂ ನಿಜ ಹೇಳ್ತಿಲ್ಲ ಕಣೋ ಪ್ರಥಮ್, ಎಲ್ಲ ಸುಳ್ಳು ಹೇಳ್ತಿರೋದು. ಅದಕ್ಕೆ ಸಾಕ್ಷಿ ಏನು ಬೇಕು ಅಂದರೆ ನೀನು ಮಾತಾಡ್ತಿರೋ ಮರ್ತೋಗುತ್ತೆ ಅಂತೀಯಲ್ಲ, ಪ್ರೆಸ್ ಮೀಟ್ ಅವ್ರು ಏನಾದ್ರು ಕೇಳಿದ್ರೆ ಅದೇ ಸಾಕ್ಷಿ. ನಿಜ ಆಗಿದ್ದರೆ ಅದನ್ನು ಯಾವಾಗಲೇ ಕೇಳಿದ್ರು ಹೇಳ್ತಿದ್ದೆ, ಮರ್ತೋಗುತ್ತೆ ಅನ್ನೋದಿರಲಿಲ್ಲ. ಹೋಗು, ಗಂಟು ಮುಟ್ಟೆ ಕತ್ಕೊಂಡು ಊರಿಗೆ ಹೋಗು. ನಿನ್ನ ಕೈಲಿ ಬಾಳೋಕ್ಕಾಗಲಿಲ್ಲ ಅಂದರೆ ನಮ್ಮ ಹತ್ರ ಏನು ಮಾತಾಡೋದಿದೆ ನೀನು? ನಮಗೆಲ್ಲ ಏನು ಅನ್ನೋದಿದೆ? ಸರಿ ಇರಲ್ಲ, ಹೇಳ್ತಾ ಇದ್ದೀವಿ. ಇದು ಹಿಂಗೆ ಏನು ಹೇಳಿದ್ರೆ ನಿಜವಾಗ್ಲೂ ನಾವಂತೂ ಸುಮ್ಮನೆ ಇರಲ್ಲ. ನಾವು ಯಾವ ಮಟ್ಟಕ್ಕೆ ಇಡ್ತೀವಿ ಅಂದರೆ, ಫ್ಯಾನ್ಸು ನೀನು ನಮ್ಮ ಲೈನಲ್ಲಿ ಎಷ್ಟೋ ಜನ ಇದ್ದಾರೆ, ತಮಾಷೆ ಮಾಡಿ ಆಮೇಲೆ ಸಾರಿ ಕೇಳಿದವ್ರು ಇದ್ದಾರೆ. ಬೆಳಿಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಸಾರಿ ಕೇಳಿ ತಪ್ಪಾಯಿತು ಅಂತ ಅಂದವ್ರು ಎಷ್ಟೋ ಲಿಸ್ಟಲ್ಲಿದ್ದಾರೆ. ಆ ಲಿಸ್ಟಿಗೆ ನೀನು ಒಬ್ಬ ಸೇರ್ಕೋತೀಯ ಅಷ್ಟೇ. ಕೊನೆಗೆ ಸಾರಿ ಕೇಳ್ತೀಯ. ಇದಂತೂ ಸ್ವತಃ ಸಿದ್ಧ. ಇದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಡಿ ಬಾಸ್.